ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಏಪ್ರಿಲ್ 2026ರ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಗ್ರಹಗಳು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು, ಬುಧ ಮತ್ತು ಕುಜ ಗ್ರಹಗಳಿದ್ರೆ, ಮೀನ ರಾಶಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳಿದ್ದಾವೆ. ಅದೇ ರೀತಿ ನಮ್ಮ ಮೇಷ ರಾಶಿನಲ್ಲಿ ಶುಕ್ರ ಗ್ರಹವಿದ್ರೆ, ಮಿಥುನದಲ್ಲಿ ಗುರು ಹಾಗೂ ಸಿಂಹದಲ್ಲಿ ಕೇತು ಗ್ರಹಗಳಿದೆ. ಇದರಲ್ಲಿ ಸ್ಥಾನಮಾನ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಕುಜಗ್ರಹವು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿದ್ರೆ, ಇದೇ ತಿಂಗಳ 11ನೇ ತಾರೀಕು ಬುಧ ಗ್ರಹ ಕುಂಭದಿಂದ ಮೀನಕ್ಕೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಹಾಗೆ 14ನೇ ತಾರೀಕು ಸೂರ್ಯ ಮೀನದಿಂದ ಮೇಷರಾಶಿಗೆ ಅಂದರೆ ತನ್ನ ಉಚ್ಚ ರಾಶಿಗೆ ಪ್ರವೇಶನ ಬೆಳೆಸಿದ್ರೆ, ಇನ್ನು 19ನೇ ತಾರೀಕು ಶುಕ್ರ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪ್ರವೇಶನ ಬೆಳೆಸುತ್ತೆ. ಇನ್ನು ಬುಧ ಗ್ರಹ ಇದೇ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮೊದಲನೇದಾಗಿ 11ನೇ ತಾರೀಕು ಬುಧ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಈ ತಿಂಗಳಲ್ಲಿ ಸಾಕಷ್ಟು ಗ್ರಹಗಳ ಬದಲಾವಣೆ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನಾವು ನೋಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ವೃಷಭ ರಾಶಿಯವರ ಈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲವೊಂದು ಲಾಸಸ್ನ ನೋಡಬೇಕಾಗಿ ಬರುತ್ತೆ. ಯಾಕೆ ಅಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹನೇ ಏನೋ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಅಷ್ಟೇ. ನಿಮಗೆ ಲಾಭದಲ್ಲಿ ತುಂಬ ಚೆನ್ನಾಗಿದೆ, 10ನೇ ಮನೇಲಿ ಸಾಕಷ್ಟು ಗ್ರಹಗಳಿದ್ದಾವೆ, 11ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿದ್ದಾವೆ. ಅದರಲ್ಲೂ ಗ್ರಹಗಳ ಸ್ಥಾನ ಬದಲಾದ ನಂತರ ನಿಮಗೆ ಶನಿ, ಕುಜ ಮತ್ತು ಬುಧ ಗ್ರಹಗಳು ಕೂಡ ನಿಮಗೆ 11ನೇ ಮನೆಯಲ್ಲಿ ಸ್ಥಿತವಾಗಿರ್ತವೆ. ಆದರೆ 12ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ಆಗೋದ್ರಿಂದ ಸ್ವಲ್ಪ ಲಾಸಸ್ನ ನೋಡಬೇಕಾಗಿ ಬರುತ್ತೆ. ಅದರಲ್ಲೂ ಸ್ವಲ್ಪ ಏನೋ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಅಥವಾ ಏನೋ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅನ್ನೋಂಥದ್ದಾಗಿರ್ಬೋದು, ಅಥವಾ ಕೈಗೆ ಬಂದಿದ್ದು ಏನೋ ಲಾಸ್ ಆಯಿತು, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಈ ರೀತಿ ಆಗುವಂಥದ್ದಾಗಿರ್ಬೋದು. ಅಥವಾ ಗೌರ್ಮೆಂಟ್ ಉದ್ಯೋಗಿಗಳು ಯಾರನ್ನ ಇದ್ರು ಅಂದರೆ ಅವ್ರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ 14ನೇ ತಾರೀಕಿನ ನಂತರ. ಯಾಕಂದರೆ 14ನೇ ತಾರೀಕುವರೆಗೂ ಸೂರ್ಯ ನಿಮಗೆ 11ನೇ ಮನೇಲಿ ಇರ್ತಾನೆ. ಎಲ್ಲ ಥರ ಗೌರ್ಮೆಂಟ್ ಕೆಲಸಗಳನ್ನ ಮಾಡ್ಕೋಬೋದು. ರಾಜಕೀಯದಲ್ಲಿರೋ ಯಾರೆಲ್ಲ ವೃಷಭ ರಾಶಿಯ ರಾಜಕೀಯದಲ್ಲಿ ಇರ್ತಾರೆ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಅದರಲ್ಲೂ ಕೂಡ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಆಗಿರ್ಬೋದು, ರಾಜಕೀಯದವ್ರಿಗಾಗಿರ್ಬೋದು ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಆದರೆ 14ನೇ ತಾರೀಕಿನ ನಂತರ ಯಾವಾಗ ಸೂರ್ಯ ನಿಮ್ಮ 12ನೇ ಮನೆಗೆ ಬರ್ತಾನೆ, ಆವಾಗ ಸ್ವಲ್ಪ ಗೌರ್ಮೆಂಟ್ ಉದ್ಯೋಗಿಗಳಿಗಾಗಿರ್ಬೋದು, ರಾಜಕೀಯದವ್ರಿಗಾಗಿರ್ಬೋದು ಸ್ವಲ್ಪ ತೊಡಕನ್ನ ನೋಡಬೇಕಾಗುತ್ತೆ. ಅದರಲ್ಲೂ ಕೆಲವೊಂದು ಲಾಸಸ್ ಆಗುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಖರ್ಚು ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಇದನ್ನೆಲ್ಲ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ನೀವೇನಾದರೂ ಹೊರದೇಶಕ್ಕೆ ಹೋಗ್ತಾ ಇದ್ದೀರಾ, ಹೊರದೇಶದ ಕಂಪ್ನಿಗಳಿಗೆ ಏನಾದರೂ ವರ್ಕ್ ಮಾಡ್ತಿದ್ದೀರಾ, ಅಥವಾ ಹೊರದೇಶದ ಪ್ರಯಾಣ ಏನಾದರೂ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಇನ್ನು ಶುಕ್ರ ಗ್ರಹದ ಬದಲಾವಣೆಯ ನಂತರ, ಯಾಕಂದರೆ ಶುಕ್ರ ಗ್ರಹ ಇದೇ ತಿಂಗಳಲ್ಲಿ ಮತ್ತೊಮ್ಮೆ ಬದಲಾವಣೆ ಆಗ್ತಾನೆ. ಅಂದರೆ 19ನೇ ತಾರೀಕು ಶುಕ್ರ ನಿಮ್ಮ ಲಗ್ನಕ್ಕೆ ಬರ್ತಾನೆ. ಅಲ್ಲಿವರೆಗೂ ಕೂಡ ಸ್ವಲ್ಪ ಲಾಸಸ್ನ ನೀವು ನೋಡಬೇಕಾಗಿ ಬರುತ್ತೆ. ಶುಕ್ರ ಗ್ರಹದ ಪ್ರವೇಶದ ನಂತರ ರಾಶಾಧಿಪತಿ ಲಗ್ನಕ್ಕೆ ಬಂದಾಗ ತುಂಬ ಅನುಕೂಲಕರವಾಗಿರುತ್ತೆ. ನೀವು ಅಂದ್ಕೊಂಡಂತೆ ಎಲ್ಲ ಕೆಲಸಗಳನ್ನ ಮಾಡೋಂಥದ್ದಾಗಿರ್ಬೋದು, ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ನಿಮಗೆ ಗುರು ಇರೋದ್ರಿಂದ 2ನೇ ಮನೆಯಲ್ಲಿ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಚೆನ್ನಾಗಿರ್ತೀರಾ. ಒಂದು ಒಳ್ಳೆ ರೀತಿಯ ಆಲ್ರೆಡಿ ಒಂದು ಕೆಲಸ ಮಾಡ್ತಿದ್ದು ಒಂದು ಇನ್ಕಮ್ ಬರ್ತಿದೆ ಅಂದರೆ ಮತ್ತೊಂದು ಇನ್ಕಮ್ ನಿಮಗೆ ಆಲ್ರೆಡಿ ಬರ್ತಾ ಇರುತ್ತೆ. ಆದರೆ ಇದ್ರ ಜೊತೆಗೆ ಶುಕ್ರನೂ ಕೂಡ ಸೇರ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ನಿಮಗೆ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಆದರೆ ಒಂದು ನೆಗೆಟಿವಿಟಿ ಏನು ಅಂತಂದರೆ ನೋಡಿ, ಶನಿಯ ದೃಷ್ಟಿ ನಿಮಗೆ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಜಿನೆಸ್ ಫೀಲ್ ಮಾಡ್ತೀರಾ. ಬೇಗ ಎದ್ದೋಗಿ ಕೆಲಸ ಮಾಡೋದಿಲ್ಲ, ಏನೋ ಒಂಥರ ಲೇಜಿನೆಸ್, ಅಯ್ಯೋ ನಾಳೆ ಮಾತಾಡೋಣ ಬಿಡು, ಹೋಗೋಣ ಅಂತೆಲ್ಲ ರೆಡಿ ಮಾಡಿ ಮನಸ್ಸು ಚೇಂಜ್ ಮಾಡ್ಕೊಂಡ್ಬಿಡೋದು, ಈ ರೀತಿ ಆಗ್ತಿರುತ್ತೆ. ಅಥವಾ ಏನೋ ಬಾಡಿ ಪೇನ್ ಆಗುವಂಥದ್ದು, ಅಥವಾ ಹೋಗೋಕ್ಕೆ ನಿಮಗೆ ಏನೋ ಕೆಲವು ಅವಕಾಶಗಳು ಬರೋದಿಲ್ಲ, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ ಅನ್ನೋದು ಬಿಟ್ಟರೆ, ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಳ್ಳೋ ಕೆಲಸಗಳನ್ನ ನೀವು ಮಾಡೇ ತೀರ್ತೀನಿ ಅಂತ ನಿಂತ್ಕೊಂಡ್ರೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಬೋದು, ಉತ್ತಮವಾದ ಲಾಭನೂ ಕೂಡ ನೋಡ್ಬೋದು. ಇನ್ನು ಆರೋಗ್ಯ ಸಮಸ್ಯೆ ಏನು ಬರ್ಬೋದು, ಮನೆ ವಾತಾವರಣ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮನೆಯ ವಾತಾವರಣದಲ್ಲಿ ಏನೂ ತೊಂದರೆಗಳಿರೋದಿಲ್ಲ. ಯಾಕಂದರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಿದೆ, ಗುರುಬಲ ಬಂದಿದೆ, ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ನಿಮಗೆ ಜೂನ್ವರೆಗೂ ಬಹಳ ಚೆನ್ನಾಗಿರುವಂಥ ಒಂದು ಟೈಮ್ ಆಗಿರುತ್ತೆ. ಈ ಟೈಮ್ ಒಳಗಡೆ ನೀವು ಏನು ಬೇಕಾದ್ರೂ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಬೋದು. ನ್ಯೂ ಸ್ಟಾರ್ಟಪ್ ಆಗಿರ್ಬೋದು, ಮದುವೆ ಕಾರ್ಯಗಳಾಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಶುಭ ಕಾರ್ಯಗಳನ್ನ ಖಂಡಿತವಾಗ್ಲೂ ಮಾಡುವಂಥ ಟೈಮ್ ಆಗಿರುತ್ತೆ. ಅದರ ನಂತರ
ನಂತರ ಸ್ವಲ್ಪ ನಿಮಗೆ ಗುರುಬಲ ಕಳ್ಕೊತೀರಾ. ಸೊ ಆ ಟೈಮ್ ಒಳಗಡೆ ನಿಮ್ಗೆ ಏನೆಲ್ಲ ಕೆಲಸ ಮಾಡ್ಕೊಬೇಕು ಅಂದ್ಕೊಂಡಿದ್ರಿ ಅದೆಲ್ಲನೂ ಕೂಡ ಮಾಡ್ಕೊಳ್ಳೋವಂಥದ್ದು. ಹಾಗೆ ಖರ್ಚು ಜಾಸ್ತಿ. ನಾನು ಹೇಳಿದೆ 12ನೇ ಮನೆಯಲ್ಲಿ ನಿಮಗೆ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ಇದ್ದಿದ್ದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಖಂಡಿತ ಮನೇಲಿ ಒಂದು ಶುಭ ಕಾರ್ಯ ಮಾಡ್ತಿದ್ದೀರಾ ಅಥವಾ ಏನೋ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದಾಗ ಖರ್ಚು ಕೂಡ ಬೆನ್ನಿಂದ ಇದ್ದೇ ಇರುತ್ತೆ. ಆರೋಗ್ಯದ ಸಮಸ್ಯೆಗಳೇನಾದರೂ ಬರ್ಬೋದು ಅಂತ ನೋಡಿದ್ರೆ ಸ್ವಲ್ಪ ನಿಮಗೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಹೆಣ್ಮಕ್ಳಿಗೆ ಸ್ವಲ್ಪ ಯುಟ್ರಸಲ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. 19ನೇ ತಾರೀಕುವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರೋದೇ ಉತ್ತಮ ಅಂತ ಹೇಳ್ಬೋದು. ಇನ್ನು ಮನೆಯ ವಾತಾವರಣನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮನೇಲಿ ಶುಭ ಕಾರ್ಯಗಳು ನಡೀತಿದೆ, ಹಾಗಾಗಿ ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಇನ್ನು ರೈತರಿಗೂ ಕೂಡ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಓವರಾಲ್ ಆಗಿ ನೋಡಿದ್ರೆ ವೃಷಭ ರಾಶಿಯವರಿಗೆ ಈ ತಿಂಗಳು ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಅದು ನಿಮಗೆ 14ನೇ ತಾರೀಕಿನ ನಂತರ, ಅಂದರೆ ಇನ್ನು ಶುಕ್ರನ ಬದಲಾವಣೆ 19ನೇ ತಾರೀಕಿನ ನಂತರ ಸ್ವಲ್ಪ ಯಶಸ್ಸನ್ನು ಜಾಸ್ತಿನೇ ನೋಡ್ಬೋದು ನೀವು. ಆದರೆ ಇಲ್ಲಿ ನೆಗೆಟಿವಿಟಿ ಏನು ಅಂತಂದು ನೋಡಿದ್ರೆ 4ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ಇರೋದ್ರಿಂದ, 4ನೇ ಮನೆ ಅಧಿಪತಿನೇ ಆಗಿರುವಂತಹ ಸೂರ್ಯನೂ ಕೂಡ ನಿಮ್ಗೆ 12ನೇ ಮನೆಗೆ ಬರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ತಂದೆ ಆರೋಗ್ಯದಲ್ಲೂ ಸ್ವಲ್ಪ ನಿಮಗೆ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಅವರ ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಕುಜ 11ರಲ್ಲಿದ್ದು ಒಳ್ಳೆ ಲಾಭನ ಕೊಡ್ತಾಯಿದ್ರು ಕೂಡ ಕೇತು 4ನೇ ಮನೇಲಿ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ತಂದು ಒದಗಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈ ವಿಚಾರದಲ್ಲಿ ಏನೋ ಪ್ರಾಪರ್ಟಿ ತೊಗೊತಿದ್ದೀರಾ ಅಂದರೆ ಪೇಪರ್ಸ್ಗಳನ್ನ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ಮುಂದುವರಿಯೋದು ಒಳ್ಳೆಯದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ವೃಷಭ ರಾಶಿಯವರು ಅಂತಂದರೆ, ನೋಡಿ ನೀವು ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಬಿಳಿಯ ಬಣ್ಣದ ಸಿಹಿನ ದಾನ ಮಾಡುವಂಥದ್ದು. ಶುಕ್ರನ ಬದಲಾವಣೆವರೆಗೂ 19ನೇ ತಾರೀಕುವರೆಗೂ ಕೂಡ ಬರುವಂಥ ಎಲ್ಲ ಶುಕ್ರವಾರದಲ್ಲೂ ಹೋಗಿ ಬಿಳಿ ಬಣ್ಣದ ಸಿಹಿನ ದಾನ ಮಾಡೋದನ್ನು ಮಾಡ್ಕೊಳ್ಳಿ. 19ನೇ ತಾರೀಕು ನಂತರ ಮನೆಯಲ್ಲಿ ಕಡಲೆಕಾಳು ಅಥವಾ ತೊಗರಿ ಕಾಳನ್ನ ಸ್ಟಾಕ್ ಇಡುವಂಥದ್ದು ಮತ್ತು ಅವರೆಕಾಳನ್ನ ಸ್ಟಾಕ್ ಇಡುವಂಥದ್ದು, ಇದನ್ನು ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಏನಾಗುತ್ತೆ, ಯೋಗ ಜಾಸ್ತಿ ಬರುತ್ತೆ. ಮತ್ತು ಮನೆಯಲ್ಲಿ ಲಕ್ಷ್ಮಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ರನ ಹೇಳ್ಕೊಂಡು ಕುಂಕುಮ ಅರ್ಚನೆ ಮಾಡಿಕೊಂಡು ಪ್ರತಿದಿನ ಕುಂಕುಮನ ಹಣೆಗೆ ಇಟ್ಕೊಂಡು ಹೋಗೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಖಂಡಿತವಾಗ್ಲೂ ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ಇನ್ನು ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಸೊ ದ್ವಾದಶ ರಾಶಿಗಳ ಬಗ್ಗೆ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ. ಆದರೆ ನೋಡಿ, ನಿಮಗೆ ಫಲದಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ನಿಮ್ಮ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ ಮತ್ತು ನಿಮಗೆ ನಡೀತಿರುವಂಥ ದಶಾಭುಕ್ತಿನೇ ಬೇರೆ ಆಗಿರುತ್ತೆ. ಸೊ ಆಗ ಫಲದಲ್ಲಿ ಖಂಡಿತವಾಗ್ಲೂ ನಿಮಗೆ ವ್ಯತ್ಯಾಸನ ನೋಡಬೇಕಾಗಿ ಬರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ. ನಿಮ್ಮ ನಡೀತಿರುವಂಥ ದಶಾಭುಕ್ತಿಗೆ ತಕ್ಕನಾದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ನೀವು ನಮ್ಮಲ್ಲೇನಾದರೂ ಜಾತಕಗಳನ್ನ ವಿಮರ್ಶೆ ಮಾಡಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ತಿಂಗಳಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.